ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಸ್ಸು ಆರ್ತಿ ತಕಳ. ಒಟ್ಟು ಹಬ್ಬದ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಅವ್ವ. ಒಳ್ಳೆದಾಗ. ಅವ್ವ, ಅಪ್ಪಯ್ಯ, ನಿಮಗೆ ನನ್ನ ಬರ್ತಡೇ ನೆನಪಿದ್ಯಾ? ಹೆತ್ತವ್ರಿಗೆ ಮಕ್ಕಳ ಹುಟ್ಟುಹಬ್ಬ ನೆನಪಿರಲ್ವೇ? ಈ ಅಪ್ಪನ ಕಡೆಯಿಂದಲೂ ನನ್ನ ಮುದ್ದು ಮಗಳಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಪ್ಪಯ್ಯ. ಅವ್ವ, ಆಶೀರ್ವಾದ ಅಮ್ಮ. 100 ಕಾಲ ಸಂದಕ್ಕಿರವ. ನಿನ್ ಮನಸ್ಸಿನ ಆಸೆಗಳೆಲ್ಲ ಈಡೇರ್ಲಿ. ಅಪ್ಪಯ್ಯ, 100 ಕಾಲ ಸಂದಾಕಿರೋ ಮಗಳೇ. ಮುಂದಿನ ವರ್ಷ ಇನ್ನೊಂದು ಮಗಿನ ಹೆತ್ಕೊಡು. ಏ, ಇನ್ನು ಈ ಬಾಣಂತಂದಿಂದಲೇ ಸುಧಾರಿಸ್ಕೊಂಡಿಲ್ಲ, ಆಗ್ಲೇ ಇನ್ನೊಂದ? ದೇವ್ರು ಕೊಟ್ರೆ ಆಗ್ಲಿ ಬಿಡು ಬಂಗಾರ, ಮನೆ ತುಂಬಾ ಮಕ್ಕಳಿರ್ಲಿ. ಹೌದು, ಅಣ್ಣಯ್ಯ ಎಲ್ಲಿ? ನಿಮ್ಮ ಅಣ್ಣಯ್ಯ ಇಲ್ಲ ಅವನೇ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣಯ್ಯ. ವಸು ಸಿಸ್ಟರ್, ಹ್ಯಾಪಿ ಬರ್ತ್ಡೇ. ನಿಮ್ದು ಬರ್ತ್ಡೇ, ನಿಮಗೆ ವಂದನೆ, ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಂದ್ರ. ದೊರೆ, ಇದೇನಲ್ಲ ನಿನ್ ತಂಗಿಗೆ ಬರೀ ಬಾಯಿ ಮಾತಂಗೆ ಶುಭಾಶಯ ಹೇಳ್ತಿದ್ಯಾ? ಹಾ. ಈಗ ನೀವ್ ಇನ್ನೆಂಗ್ ಹೇಳಿದ್ರಿ? ಬರೀ ಬಾಯಿ ಮಾತ್ನಾಗೆ ತಾನೆ. ಬಂಗಾರ, ಈಗ ನಾವು ಮನಸ್ಫೂರ್ತಿಯಾಗಿ ಬಾಯಿ ತುಂಬ ಹರಿಸೋದೆ ಅವ್ರಿಗೆ ಮಾಡೋ ಉಡುಗೊರೆ ಬಂಗಾರ. ಆದ್ರೆ ಅವಳ ಅಣ್ಣ ಏನ್ ಹಂಗಲ್ಲ, ತಂಗಿ ಅಂದ್ರೆ ಪಿರಾಣಲ್ಲಿ ಬಿಡ್ತಾನೆ, ಉಡುಗೊರೆ ಕೊಡಕ್ಕಿಲ್ವೇ? ನಮ್ಮ ಅಣ್ಣ ತಂಗಿಯಮ್ಮಗೋಸ್ಕರ ಆಕಾಶನ ಕೆಳಗೆ ಇಳಿಸ್ಬಿಡ್ತಾರೆ. ಇನ್ನು ಉಡುಗೊರೆ ತಂದಿರಕ್ಕಿಲ್ವಾ? ನನಗೆ ನನ್ನ ಅಣ್ಣಯ್ಯನ ಪ್ರೀತಿನೇ ಉಡುಗೊರೆ, ಅದಕ್ಕಿಂತ ಬೇರೆ ಆಸ್ತಿನೇ ಇಲ್ಲ. ಆದ್ರೆ ನನ್ನ ತಂಗಿಗೋಸ್ಕರ ನಾನು ಏನಾದರೂ ಮಾಡ್ಲೇಬೇಕಲ್ವೇ? ಎಲ್ಲಿ ಕಣ್ಣು ಮುಚ್ಕೊ. ಯಾಕಣ್ಣಯ್ಯ? ಅವನ್ ಹೇಳ್ತವನಲ್ಲ, ನಿನ್ ಕಣ್ಮುಚ್ಚು. ಕಣ್ಮುಚ್ಚು. ಸರಿ ಅವ. ಹಾ, ಈಗ ಕಣ್ಬಿಡು. ನನ್ನ ಮುದ್ದು ತಂಗಿಗೋಸ್ಕರ ಒಂದು ಪುಟ್ಟು ಹುಡುಗರ ನಿಮ್ಗೆ ಇಷ್ಟವಾಗಿರೋ ರೇಷ್ಮೆ ಸೀರೆನೇ ತಗೊಂಬಂದಿದ್ದೀನಿ. ಥ್ಯಾಂಕ್ ಯು ಅಣ್ಣಯ್ಯ. ಹೌದು, ಎಲ್ರು ವಿಶ್ ಮಾಡಿದ್ರಿ, ಅದಕ್ಕೆ ವಾಯ್ಸೇ ಕೇಳ್ತಾ ಇಲ್ಲ. ಸ್ನೇಹಕ್ಕೆ ಎಲ್ಲೋದ್ರು? ಅದು ಎಲ್ಲಿ ಹೋಗೋರೋ ಏನೋ, ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಕಣವ. ಅದು ಬಿಡು, ನಿಮ್ಮ ಅಣ್ಣ ಒಂದ್ ಪ್ರೀತಿಯಿಂದ ಹೊಸ ರೇಷ್ಮೆ ಸೀರೆ ತಂದು ಕಟ್ಟವನೆ. ಹೋಗಿ ಸೀರೆನ ಉಟ್ಕೊಂಡ್ ಬಾ, ಅವನ್ಗೂ ಖುಷಿ ಆಯ್ತದೆ. ಸರಿ ಅವ. ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿದ್ರು, ಆದರೆ ಚಂದ್ರು ಒಂದು ಮೆಸೇಜು ಮಾಡಿಲ್ಲ. ನನ್ನ ಬರ್ಡೇ ನೆನಪಿದ್ಯಾ ಇಲ್ಲ ಮರ್ತೋಗಿದ್ದಾರ? ಜೋನ್ರಾದ ವೈಭವ್ ಸಾಹೇಬ್ರದ್ದು ಸುದ್ದಿನೇ ಇಲ್ಲ. ಅವರಿಲ್ಲ, ಬಿಸ್ನೆಸ್ ವಿಷಯವಾಗಿ ಅಬ್ರಾಡ್ ಹೋಗಿದ್ದಾರೆ, ಅಂದರೆ ಹೊರ ದೇಶಕ್ಕೆ ಹೋಗಿದ್ದಾರೆ. ಬರೋದು ಇನ್ನೊಂದು ತಿಂಗಳಾದರೂ ಆಗ್ಬೋದು. ಓ, ಅಲ್ಲಿ ಗಂಟ ಈ ಸಾಮ್ರಾಜ್ಯಕ್ಕೆಲ್ಲ ನೀನೇ ರಾಣಿ ಅನ್ನೋ? ನಾನು ಯಾವಾಗಲೂ ರಾಣಿನೇ ರಾಜಿಯವರೇ. ನೀನ್ ಬಿಡಮ್ಮ, ಇರೋ ಜಾಗನೇ ನಿನ್ಗೆ ಹೆಂಗ್ ಬೇಕೋ ಹಂಗೆ ಬದಲು ಮಾಡ್ಕೊಂಡ್ಬಿಡ್ತೀಯ. ಈಗ ಹೇಳಿ, ಅಲ್ಲೇನು ನಡೀತಿದೆ? ಅಮ್ಮ ಮಗಳ ಮಧ್ಯ ಬೆಂಕಿ ಹತ್ತಿದೆ ಅಲ್ವಾ? ಹಚ್ಚಿರೋ ಬೆಂಕಿ ಕಾಡ್ಗಿಚ್ಚಾಗ ಹರಡಕ್ಕೆ ಹೊಸ ಟೈಮ್ ಹಿಡಿತದೆ. ಆ ಸಹನಾ ಪಕ್ಕ ಅವ್ರ ಅಮ್ಮನ ಮಾತಿಗೆ ವಿರುದ್ಧವಾಗಿ ಟೆಂಡರ್ ಹಾಕೇ ಆಗ್ತಾಳೆ ಅಂತೀರಾ? ಊರದ ಪಕ್ಕ ಅವಕ್ಕೆ ಹಿಂದಿರೋದೆಲ್ಲ ಏಳಿ ತಲೆಗುಳ ಬಿಟ್ಟಿವ್ನಿ. ಈಟೊಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾಳೆ. ಅವಳು ತಯಾರಿ ಮಾಡ್ತಾಳೆ ಅಂತ ನೀವು ಸುಮ್ಮನೆ ಆಗ್ಬಿಡ್ಬೇಡಿ. ಅವಳು ಹಿಂದೆನೇ ಇದ್ದು ಪ್ರತಿದಿನ ಅವಳನ್ನ ಕೆಣಕ್ತಾ ಇರಿ. ಪ್ರತಿದಿನ ನಂಗೆ ಅದೇ ಕೆಲಸ. ನೀನು ಗೋಲ್ದಂಗೆ ನನಗೆಲ್ಲ ಮಾಡ್ತೀವ್ನಿ. ನನಗೆ ಮೆಸ್ ಕೊಡ್ಸೋದು ಮಾತ್ರ ಮರಿಬೇಡ.
ನಮ್ಮ ಕೆಲಸ ಆದಮೇಲೆ ನಿಮ್ಮ ಕೆಲಸನೂ ಹಾಗೆ ಆಗುತ್ತೆ ರಾಜಿ ಅವರೇ. ಈ ಟೆಂಡರ್ ಕೆಲಸ ಒಂದು ಮುಗಿಲಿ, ಆಮೇಲೆ ಆ ಸಹನ ಮೆಸ್ ಮುಚ್ಚಿಸ್ತೀನಿ. ಅದಾದಮೇಲೆ ನನಗೆ ಮೋಸ ಮಾಡಿದ ಕಂಟಿನ್ಯೂ ಮುಗಿಸ್ತೀನಿ. ರಾಧಾ, ನೀನು ಅನ್ಕೊಂಡಿದ್ಯಾ ಅದನ್ನ ಹೊಸ ಬೇಗ ಮಾಡಿ ಮುಗಿಸು. ನನಗೆ ಜಾಸ್ತಿ ದಿನ ಪುಟ್ಟಕ್ಕನ ಮನೇಲಿ ಇರೋಕ್ಕಾಗಕ್ಕಿಲ್ಲ. ಯಾಕೆ? ನನ್ನ ಗಂಡ ಅವನಲ್ಲ, ಅವ್ನು ತುಂಬ ಕಿರಿಕ್ ಮಾಡ್ತವನೆ. ಯಾವಾಗ ಬೇಕಾದ್ರೆ ಅವಾಗ ನನ್ನ ಮನೆಯಿಂದ ಓಡಿಸ್ಬೋದು. ಸರಿ ಸರಿ ಆಯಿತು. ಅಲ್ಲಿ ಇರೋಷ್ಟು ದಿವಸ ನಿಮ್ಮ ಕೈಲಿ ಏನಾಗುತ್ತೋ ಆ ಕೆಲಸ ಮಾಡಿ. ಮುಂದಿಂದು ನಾನು ನೋಡ್ಕೋತೀನಿ. ಸರಿ ರಾಧಾ, ಹಂಗಾದ್ರೆ ಫೋನ್ ಮಾಡಿಸ್ತೀನಿ. ಸರಿ ಸರಿ. ಬರೀ ಅವ್ರನ್ನ ಮಾತ್ರ ಅಲ್ಲ, ನನ್ನ ಗುಟ್ಟು ತಿಳಿದಿರೋ ನಿನ್ನನ್ನು ಮುಗಿಸ್ತೀನಿ ಕಣೆ. ನೀವೇನಿಲ್ಲಿ? ಅದು ಅದು ಅಲ್ಲ, ನನ್ನನ್ನು ನೋಡಿ ಯಾಕೆ ಗಾಬರಿ ಬೀಳ್ತಾ ಇದ್ದೀರಾ? ಒತ್ತರಿಂದ ಎಲ್ಲೋಗಿದ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಹೊಸ ಹುಡ್ದಬ್ಬಕ್ಕೆ ಕೇಕ್ ತಗೊಬರ್ಬೇಕು, ಎಲ್ಲ ತಯಾರಿ ಮಾಡ್ಬೇಕಂತ ಹೇಳಿದೆ ತಾನೆ. ಒತ್ತಾಳಿನ ನನ್ನ ಕಣ್ಣು ಕಾಣಿಸಿದ್ರೆ ಹೆಂಗೋ ಆಡ್ತಿದ್ದೀರಾ? ಅಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಹೌದು, ನೀವಿಲ್ಲೇನ್ ಮಾಡ್ತಿದ್ದೀರಾ? ಪ್ರಸಾದ ಕೊಡ್ತೀನಿ ಅಂದ್ರು, ಅದಕ್ಕೆ ಲೈನ್ ನಿಂತ್ಕೊಂಡು ತಗೊಂಡು ಹೋಗೋಣ ಅಂತ ಬಂದೆ. ಏಯ್, ನಾನ್ ನಿಮ್ಮನ್ ಪ್ರಶ್ನೆ ಕೇಳ, ನೀವು ನನ್ನ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಹೊಸ ಹುಡ್ದಬ್ಬಕ್ಕೆ ಕೇಕ್ ತಗೊಂಡು ಹೋಗೋಣ ಅಂತ ಬಂದೆ. ಅದ್ ಬಿಡಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಹಾ, ನಾನು ಅದಕ್ಕೆ ಬಂದೆ. ಏನ? ಅಂದ್ರೆ ಏನಾದ್ರು ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ಯಾವ್ದಾದ್ರು ಸ್ಪೆಷಲ್ ಗಿಫ್ಟ್ ತಗೊಂಡು ಹೋಗೋಣ ಅಂತ ಬಂದೆ. ಹೇಳಿದ್ರೆ ನಾನು ಬರ್ತಾ ಇದ್ದಿಲ್ಲ. ಜೊತೆಲಿ ಬಂದ್ರೆ ಕೆಲ್ಸ ಆಗಲ್ಲ ಅಂತ ನಾನು ಒಬ್ಳೆ ಬಂದೆ. ಅಂದ್ರೆ ನಿಮ್ ಸೆಲೆಕ್ಷನ್ ಗಿಂತ ನನ್ನ ಸೆಲೆಕ್ಷನ್ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೀರಾ? ನಿಮ್ಮಷ್ಟಲ್ಲ ಅಂದ್ರು ಅದಕ್ಕೆ ಆಗಿ ನಾನು ಏನಾದ್ರು ಒಂದ್ ಸ್ಪೆಷಲ್ ಗಿಫ್ಟ್ ತಗೊಂಡ್ ಹೋಗೋಣ ಅಂತ ಬಂದೆ. ಸ್ವಲ್ಪ ನೀವ್ ಹಿಂಗೆ ಕಾಣಿಸಿಲ್ಲ ಅಂದಿದ್ರೆ ನಾನ್ ನಿಮ್ಯಾಕ್ ಮತ್ತೆ ಮುನ್ಸ್ಕೊತಾ ಇದ್ದೆ. ನೀವು ಮುನ್ಸ್ಕೊಂಬಾರ್ದು ಅಂತಾನೆ ನಾನ್ ನಿಮ್ಗೆ ಇಲ್ಲಿ ಸಿಕ್ಕಿದ್ದು. ಸರಿ ಬನ್ನಿ, ಇಬ್ರು ಒಟ್ಟಿಗೆ ಏನ್ ಬೇಕು ಅಂತ ತಗೊಂಡ್ ಹೋಗೋಣ. ಏನೋ ಒಂದ್ ಹೇಳಿ ಕಣ್ಣನ್ನ ತಣ್ಣಗ್ ಮಾಡ್ಬಿಡ್ತೀರಾ. ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ಕೊಡ್ತೀನಿ, ಬನ್ನಿ. ಹಿಂಗ್ ಐಸ್ ಇಟ್ಟು ನೈಸ್ ಮಾಡೋದ್ರಾಗೆ ಹೆಂಡ್ತಿರು ಸಾನೆ ಫೇಮಸ್. ಸರಿ ಬನ್ನಿ.